ಥೈಲ್ಯಾಂಡ್ ದೇಶದಲ್ಲಿ ಸಲಿಂಗಿಗಳ ಬಹುಕಾಲದ ಮದುವೆ ಒತ್ತಾಯಕ್ಕೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ತೈವಾನ್, ನೇಪಾಳ್ ನಂತರ ಈಗ ಥೈಲ್ಯಾಂಡ್ ದೇಶವು ಸಲಿಂಗ ವಿವಾಹಕ್ಕೆ ಒಪ್ಪಿಗೆ ನೀಡಿದೆಯಂತೆ. ವಿವಾಹ ಸಮಾನತೆಯ ಮಸೂದೆಗೆ ಥೈಲ್ಯಾಂಡ್ ರಾಜ ಸಹಿ ಹಾಕಿದ್ದು ಸಲಿಂಗಿಗಳು ಕಾನೂನುಬದ್ಧವಾಗಿ ವಿವಾಹವಾಗಲು ಅನುಮತಿಸಲಾಗಿದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ಥೈಲ್ಯಾಂಡ್ನಲ್ಲಿ ವಿವಾಹ ಸಮಾನತೆಯ ಮಸೂದೆಗೆ ಅಂಗೀಕಾರ ನೀಡಲಾಗಿದ್ದು ಸಲಿಂಗಿಗಳು ಕಾನೂನುಬದ್ಧವಾಗಿ ವಿವಾಹವಾಗಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ರಾಜ ಮಹಾ ವಜಿರಾಲಾಂಗ್ ಕಾರ್ನ್ ಅವರು ಅನುಮೋದಿಸಿದ ನಂತರ ಕಾನೂನನ್ನು ರಾಯಲ್ ಗೆಜೆಟ್ನಲ್ಲಿ ಪ್ರಕಟಿಸಲಾಗಿದೆ. 120 ದಿನಗಳಲ್ಲಿ ಕಾನೂನು ಜಾರಿಗೆ ಬರಲಿದೆ. LGBTQ+ ಜೋಡಿಗಳು ಮುಂದಿನ ವರ್ಷದ ಜನವರಿಯಲ್ಲಿ ತಮ್ಮ ವಿವಾಹವನ್ನು ನೋಂದಾಯಿಸಲು ಸಾಧ್ಯವಾಗುತ್ತದೆ. ತೈವಾನ್ ಮತ್ತು ನೇಪಾಳದ ನಂತರ ಸಲಿಂಗ ವಿವಾಹವನ್ನು ಅನುಮತಿಸಿದ ಏಷ್ಯಾದ 3ನೇ ರಾಷ್ಟ್ರವಾಗಿ ಥೈಲ್ಯಾಂಡ್ ಹೊರಹೊಮ್ಮಿದೆ. ಯಾವುದೇ ಲಿಂಗದ ವಿವಾಹ ಪಾಲುದಾರರಿಗೆ ಸಂಪೂರ್ಣ ಕಾನೂನು, ಆರ್ಥಿಕ ಮತ್ತು ವೈದ್ಯಕೀಯ ಹಕ್ಕುಗಳನ್ನು ನೀಡುವ ಮಸೂದೆಯನ್ನು ಏಪ್ರಿಲ್ ಮತ್ತು ಜೂನ್ನಲ್ಲಿ ಕ್ರಮವಾಗಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಮತ್ತು ಸೆನೆಟ್ ಎರಡರಲ್ಲೂ ಅನುಮೋದನೆ ಪಡೆದಿದೆ. ಥೈಲ್ಯಾಂಡ್ ಸ್ವೀಕಾರ ಮತ್ತು ಒಳಗೊಳ್ಳುವಿಕೆಗೆ ಖ್ಯಾತಿಯನ್ನು ಹೊಂದಿದೆ, ಆದರೆ ವಿವಾಹ ಸಮಾನತೆಯ ಕಾನೂನನ್ನು ಅಂಗೀಕರಿಸಲು ದಶಕಗಳಿಂದ ಹೆಣಗಾಡಿತ್ತು. ಥಾಯ್ ಸಮಾಜವು ಹೆಚ್ಚಾಗಿ ಸಂಪ್ರದಾಯವಾದಿ ಮೌಲ್ಯಗಳನ್ನು ಹೊಂದಿದೆ. LGBTQ+ ಸಮುದಾಯದ ಸದಸ್ಯರು ದೈನಂದಿನ ಜೀವನದಲ್ಲಿ ತಾರತಮ್ಯವನ್ನು ಎದುರಿಸುತ್ತಿದ್ದರು. ಫ್ಯೂ ಥಾಯ್ ಪಕ್ಷದ ನೇತೃತ್ವದ ಸರ್ಕಾರವು ವಿವಾಹ ಸಮಾನತೆಯನ್ನು ತನ್ನ ಮುಖ್ಯ ಗುರಿಗಳಲ್ಲಿ ಒಂದನ್ನಾಗಿ ಮಾಡಿದೆ. ಇದು ಜೂನ್ನಲ್ಲಿ ವಾರ್ಷಿಕ ಬ್ಯಾಂಕಾಕ್ ಪ್ರೈಡ್ ಪರೇಡ್ನೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಲು ಪ್ರಮುಖ ಪ್ರಯತ್ನವನ್ನು ಮಾಡಿತು. ಇದನ್ನು ಬ್ಯಾಂಕಾಕ್ನ ಅತ್ಯಂತ ಜನನಿಬಿಡ ವಾಣಿಜ್ಯ ಜಿಲ್ಲೆಗಳಲ್ಲಿ ಸಾವಿರಾರು ಜನರು ಆಚರಿಸಿದರು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ಗಂಡು ಹೆಣ್ಣಿನ ಮದುವೆಗೆನೆ ಜನ ಪರದಾಡುತ್ತಿದ್ದಾರೆ. ಅಂತಹದರಲ್ಲಿ ಥೈಲ್ಯಾಂಡ್ನಲ್ಲಿ ಸಲಿಂಗ ವಿವಾಹಕ್ಕೆ ಮಾನ್ಯತೆ ಸಿಕ್ಕಿರುವುದು ನಿಜಕ್ಕೂ ಆಶ್ಚರ್ಯಕರ ಸಂಗತಿಯಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.